ಹಾಯ್ ಫ್ರೆಂಡ್ಸ್, ಇವತ್ತು ಫಸ್ಟ್ ಲೈವ್ ಬಂದಿದ್ದೀನಿ, ಫೇಸ್ಬುಕ್ ಲೈವ್. ಭಾಳ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಶರತ್ ಸರ್ ನೀವು ಒಂದ್ಸಲ ಫೇಸ್ಬುಕ್ ಲೈವ್ ಬನ್ನಿ ಅಂತ. ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಇವತ್ತು ಟೈಮ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯಾರೆಲ್ಲ ಲೈವಲ್ಲಿದ್ದೀರಿ ಇದನ್ನು ಫಾಲೋ ಮಾಡಿ. ಇವತ್ತೊಂದು ಒಳ್ಳೆ ಟಾಪಿಕ್ ತೊಗೊಂಬಂದಿದ್ದೀನಿ. ಟಾಪಿಕ್ ಹೆಸರು ಏನು ಅಂತಂದು ಹೇಳಿದ್ರೆ, ಒಂದು ಉತ್ತಮವಾದಂತಹ ನೇರ ಮಾರುಕಟ್ಟೆ ಕಂಪನಿ ಆಯ್ಕೆ ಹೇಗೆ ಮಾಡ್ಕೋಬೇಕು ಅಂತ. ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಒಂದು ಒಳ್ಳೆ ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರ. ಇನ್ನೂ ಸ್ವಲ್ಪ ಜನಕ್ಕೆ ಒಳ್ಳೆ ಕಂಪನಿ ಸಿಕ್ಕಿರಲ್ಲ, ಇನ್ನೂ ಸ್ವಲ್ಪ ಜನಕ್ಕೆ ನೆಗೆಟಿವ್ ಥಾಟ್ಸ್ ಇರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿನೋ ತಪ್ಪೋ, ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬೆಳಿತೀವೋ ಇಲ್ವೋ, ಸರಿಯಾದ ಕಂಪನಿ ಯಾವುದಿದೆ, ಈ ರೀತಿ ಏನೇನೋ ನೆಗೆಟಿವ್ ಥಾಟ್ಸ್ಗಳು ಇರ್ತಾವಲ್ಲ. ಸೊ ಆ ಎಲ್ಲ ನೆಗೆಟಿವ್ ಥಾಟ್ಸ್ಗಳಿಗೆ ಒಂದು ಬ್ರೇಕ್ ಕೊಡಬೇಕು ಅಂತಂದೇಳಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ತುಂಬ ಅದ್ಭುತವಾಗಿದೆ. ಬಟ್ ಏನು ಅಂತಂದು ಹೇಳಿದ್ರೆ, ಸ್ವಲ್ಪ ಜನ ಅವರ ಏನಂತಾರೆ, ಅನ್ಎಜುಕೇಟೆಡ್, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅನ್ಎಜುಕೇಟೆಡ್ ಬಿಹೇವಿಯರ್ಲಿಂದ ಭಾಳಷ್ಟು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಅಥವಾ ಮಾಡಿದ್ರೂ ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ಎಷ್ಟಾಗುತ್ತೋ ಅಷ್ಟು ಹೋಗಲಾಡಿಸಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಆಸೆ ಇದೆ. ಸೊ ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ, ನಾನು MLM ಶರತ್ ಅನ್ನೋ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲಿಂದನೇ ಫೇಮಸ್ ಆಗಿರೋದು. ಸೊ ನೀವು ನನಗೆಲ್ಲರೂ ಪ್ರೀತಿಯಿಂದ MLM ಶರತ್ ಅಂತಲೇ ಕರಿತಾ ಇದ್ದೀರಾ. ಸೊ ಇವತ್ತಿನ ಮೇಜರ್ ಟಾಪಿಕ್ ಏನು ಅಂತಂದು ಹೇಳಿದ್ರೆ, ಒಂದು ಉತ್ತಮ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯನ್ನು ಆಯ್ಕೆ ಮಾಡ್ಕೊಳೋದು ಹೇಗೆ ಅಂತ. ಅದು ತುಂಬ ದೊಡ್ಡ ಟಾಪಿಕ್, 3 ಗಂಟೆ 4 ಗಂಟೆ ಒಂದು ದಿನ ತೊಗೊಳುತ್ತೆ. ಆಮೇಲೆ ಈ ಟಾಪಿಕ್ಕಿಗೆ ಕೊನೆ ಇಲ್ಲ. ಈ ಟಾಪಿಕ್ ಶುರು ಮಾಡ್ಬೋದು, ಬಟ್ ಈ ಟಾಪಿಕ್ಕಿಗೆ ಕೊನೆ ಇಲ್ಲ. ಸೊ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಒಂದು ಪಾಯಿಂಟನ್ನು ಹೇಳ್ತೀನಿ. ಮೊದಲನೇ ಪಾಯಿಂಟ್ ಏನು ಅಂತಂದು ಹೇಳಿದ್ರೆ, ಭಾಳಷ್ಟು ಡಿಫ್ರೆಂಟ್ ಆಗಿರುವಂತಹ ವಿಚಾರಗಳನ್ನು ಹೇಳ್ತಾ ಬರ್ತೀನಿ. ಈಗ ಒಬ್ಬೊಬ್ಬರು ಲೈವ್ ಬರ್ತಾ ಇದ್ದೀರಾ, ಸೊ ವೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ, ನೀವೆಲ್ಲ ಲೈವ್ ಬರಲಿ ಅಂತಂದೇಳಿ. ಸೊ ನಿಮ್ಮ ತಂಡದವರಿಗೆ, ನಿಮ್ಮ ಟೀಮ್ನವರಿಗೆ ಕನೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಯಾರೆಲ್ಲ ಲೈವ್ ಇದ್ದೀರಾ ನೀವು ಕಮೆಂಟ್ ಮಾಡ್ಬೋದಾ? ನಿಮ್ಮ ಹೆಸರು, ನಿಮ್ಮ ಊರು, ನೀವೆಲ್ಲಿಂದ ಲೈವ್ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ನನ್ನ ವಿಡಿಯೋ ಅಂತ. ನಾನು ನಿಮಗೆ ಪರಿಚಯ ಇದ್ದೀನ ಇಲ್ವಲ್ಲ ಕೇಳ್ಬೋದಾ? ಶರತ್ ಸರ್ ನೀವು ಪರಿಚಯ ಇದ್ದೀರಾ ಇಲ್ಲ ಅಂತ ಈ ರೀತಿ ಏನಾದರೂ ಹೇಳ್ತೀರಾ? ನಾನು ಮಾತಾಡೋದು ಕೇಳಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಸೊ ನಿಮ್ಮ ಹೆಸರು, ನಿಮ್ಮ ಊರು ನನಗೆ ಕಮೆಂಟ್ ಮಾಡ್ತೀರಾ ಯಾರಾದರೂ ಲೈವ್ ಇದ್ರೆ? ಬಹಳಷ್ಟು ಜನ ಲೈವ್ ಬರ್ತಾ ಇಲ್ಲ. ಮೇ ಬಿ ಎಲ್ಲರೂ ಬ್ಯುಸಿ ಇರ್ತಾರೆ, ನಾನು ಯಾರಿಗೂ ಅನೌನ್ಸ್ ಮಾಡಿಲ್ಲ. ಸೊ ಫೈನ್, ನಾನು ಟಾಪಿಕ್ ಬರ್ತೀನಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಉತ್ತಮ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಳೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ನಾನು ಗೊತ್ತಿದ್ದೀನಿ, ಇನ್ನು ಕೆಲವು ಜನಕ್ಕೆ ಗೊತ್ತಿಲ್ಲ, ನನ್ನ ಪರಿಚಯ ಇಲ್ಲ ಅಂತ ಅನ್ಕೊಂತೀನಿ. ನಾನು MLM ಶರತ್ ಅಂತ ಬೆಂಗಳೂರಿನಿಂದ. ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಗೋಸ್ಕರ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾನೀಗ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದೀನಿ. ಆಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ MBA ಕೂಡ ಮಾಡ್ತಾ ಇದ್ದೀನಿ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ 4 ರಿಂದ 5 ಪುಸ್ತಕಗಳು ಕನ್ನಡದಲ್ಲಿ ನಾನು ಬರೆದಿದ್ದೀನಿ. ಇನ್ನು ಹಲವಾರು ಪುಸ್ತಕಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಸೊ ನನ್ನ ಮೂಲ ಉದ್ದೇಶ ಏನು ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಒಂದು ಎಜುಕೇಶನ್ ಅನ್ನ ಕೊಡಬೇಕು, ಹಾಗೂ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು ಪಬ್ಲಿಕ್ ಅಲ್ಲಿ ಅನ್ನೋದು, ಇದು ನನ್ನ ಹೋರಾಟ ನಡೀತಾ ಇದೆ. ಸೊ ಇವತ್ತು ಲೈವ್ ಬರೋದು ಕಾರಣ ಏನು ಅಂದ್ರೆ, ಇದು ನನ್ನ ಫಸ್ಟ್ ವಿಡಿಯೋ. ನಾನು ಯಾವಾಗ್ಲೂ ಲೈವ್ ಬರಲ್ಲ, ನನಗೆ ಟೈಮ್ ಇರೋದಿಲ್ಲ. ಫಸ್ಟ್ ಇವತ್ತು ನೋಡೋಣ ಅಂತ ನಾನು ಲೈವ್ ಬರ್ತಾ ಇದ್ದೀನಿ. ಹಾಗಾಗಿ ಒಂದು ಚಿಕ್ಕ ಟಾಪಿಕ್ ಆಯ್ಕೆ ಮಾಡ್ಕೊಂಡ್ ಬಂದಿದ್ದೀನಿ, ಹೌ ಟು ಸೆಲೆಕ್ಟ್ ಗುಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬಹಳಷ್ಟು ಜನ ಇಲ್ಲಿಗಲ್ ಕಂಪನಿಯಲ್ಲಿ ಜಾಯ್ನ್ ಆಗಿ ಅವರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ಮೇಲೆ
ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲ ಮೋಸ ನಡೆಯೋದು ಅಂತ ನಿರ್ಧಾರ ಮಾಡ್ಬಿಡ್ತಾರೆ. ಆಮೇಲೆ ಅವರಿಗೆ ಒಳ್ಳೆ ಕಂಪನಿಗಳು ಸಿಕ್ಕರೇನು ಅವರು ಸೀರಿಯಸ್ ಆಗಿ ಮಾಡೋದಿಲ್ಲ, ಭಯ ಪಡ್ತಾರೆ. ಸೊ ನಿಮಗೆ ಆ ರೀತಿ ಏನಾದ್ರು ಭಯ ಇದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಒಂದು, ನೀವು ಒಳ್ಳೆ ಕಂಪನಿನ ಆಯ್ಕೆ ಮಾಡ್ಕೊಂಡಿರ್ತೀರಾ, ಸೊ ಟೆನ್ಷನ್ ಇಲ್ಲ, ನೀವು ಅದರಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ. ಎರಡನೇದು, ನೀವು ಒಳ್ಳೆ ಕಂಪನಿ ಆಯ್ಕೆ ಮಾಡ್ಕೊಂಡಿಲ್ಲ, ಯು ಆರ್ ಸರ್ಚಿಂಗ್ ಎ ಗುಡ್ MLM ಕಂಪನಿ ಅಂತ ಇದ್ರೆ, ಸೊ ನನ್ನ ಕಡೆ ಕೆಲವೊಂದು ಟಿಪ್ಸ್ ಇದೆ, ಅದನ್ನ ಫಾಲೋ ಮಾಡಿ ನಿಮಗೆ ಒಂದು ಒಳ್ಳೆ ಕಂಪನಿ ಸಿಗುತ್ತೆ. ಒಂದೇದೇನು ಅಂತಂದ್ ಹೇಳಿದ್ರೆ, ಭಾರತ ಸರ್ಕಾರ ನೇರ ಮಾರುಕಟ್ಟೆಗೆ 2021 ಡಿಸೆಂಬರ್ 28ಕ್ಕೆ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಆ ರೂಲ್ಸ್ ಏನು ಅಂತಂದ್ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಲಾಸ್ ಅಂತಂದೇಳಿ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹಾಕಿದ್ರು ಸಿಗುತ್ತೆ. ಆ ಪ್ರಕಾರ ಯಾವ ಕಂಪನಿ ನಿರ್ಮಾಣ ಆಗಿರುತ್ತೋ ಅಂತ ಕಂಪನಿಯಲ್ಲಿ ಮಾತ್ರ ಕೆಲಸ ಮಾಡಬೇಕು. ಸೊ ನೀವು ಯಾವುದೇ ಒಂದು ಹೊಸ ಕಂಪನಿ ಬಂದಿದೆ, ಅದಕ್ಕೆ ಪೇಪರ್ಸ್ ಗಳು ಇಲ್ಲ, ಸರಿಯಾಗಿ ಒಳ್ಳೆ ಪ್ರಾಡಕ್ಟ್ಸ್ ಗಳು ಇಲ್ಲ ಅಂತ ಬ್ಯಾಡ್ ಕಂಪನೀಸ್ ಗಳಿಗೆಲ್ಲ ನೀವು ಜಾಯ್ನ್ ಆದ್ರೆ ನಿಮ್ ಕರಿಯರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹಾಳಾಗುತ್ತೆ. ಒಂದೇದು. ಸೊ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಫಾಲೋ ಮಾಡಿರುವಂತ ಕಂಪನಿನ ಆಯ್ಕೆ ಮಾಡ್ಕೋಬೇಕು ಅಂತ. ಎರಡನೇದೇನು ಅಂತಂದ್ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಲೀಡರ್ಸ್ ಬಹಳ ಮುಖ್ಯ ಆಗಿರ್ತಾರೆ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ MD ಇರ್ತಾರೆ, ಇಲ್ಲಿ ಲೀಡರ್ಸ್ ಏನ್ ಕೆಲಸ ಮಾಡ್ತಿರ್ತಾರೆ ಅವ್ರು ರಾಂಗ್ ಇರ್ತಾರೆ. ಸೊ MD ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕಂಪನಿ ಪ್ಲಾನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕಂಪನಿಯ ಪ್ರಾಡಕ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಲೀಡರ್ ಕೂಡ ಬಹಳ ಮುಖ್ಯವಾಗಿರ್ತಾರೆ. ನೀವ್ ಯಾರ ಸಂಘದಲ್ಲಿ ಇದ್ದೀರಿ, ನೀವ್ ಯಾರ ಸಹವಾಸ ಮಾಡ್ತಾ ಇದ್ದೀರಿ, ಅದು ಬಹಳ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲು ನಿಮ್ಮ ಗುಂಪಿನ ಲೀಡರ್ ಅಥವಾ ನಿಮ್ಮ ಟೀಮ್ ಲೀಡರ್ ಯಾರಾಗಿರ್ತಾರೆ ಅವರು ಜೆನ್ಯೂನ್ ಆಗಿದಾರ ಇಲ್ಲ ಅಂತ ಒಂದ್ಸಲ ಯೋಚನೆ ಮಾಡಿ. ಯಾಕಂದ್ರೆ ಬಸ್ಸು, ವೋಲ್ವಾ ಬಸ್ ಆಗಿರ್ಲಿ, KSRTC ಬಸ್ ಆಗಿರ್ಲಿ, ಡಕೋಟಾ ಬಸ್ ಆಗಿರ್ಲಿ, ಡ್ರೈವರ್ ಚೆನ್ನಾಗಿರ್ಬೇಕು. ಸೊ ಡ್ರೈವರ್ ಚೆನ್ನಾಗಿದ್ರೆ ಸೊ ನಾವು ಅನ್ಕೊಂಡಿರೋ ಜರ್ನಿನ ನಾವು ಮುಟ್ತೀವಿ. ಓಕೆ, ಸೊ AC ಬಸ್ಸೇ ಬೇಕು, ವೋಲ್ವಾ ಬಸ್ಸೇ ಬೇಕು ಅಂತ ಹತ್ತಿರ್ತೀವಿ, ಬಟ್ ಡ್ರೈವರ್ ರಾಂಗ್ ಆಗಿದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ಆಕ್ಸಿಡೆಂಟ್ಸ್ ಗಳು ಆಗ್ತಿದೆ ಅಂದ್ರೆ, ಅವಸರದಲ್ಲಿ ರಾಂಗ್ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಸೊ ದಯವಿಟ್ಟು ನೀವು ರಾಂಗ್ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಡಿ, ರೈಟ್ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ ರೈಟ್ ಲೀಡರ್ಸ್ ಅಂದ್ರೆ ಯಾರು, ಹೇಗಿರ್ತಾರೆ ಸರ್? ರೈಟ್ ಲೀಡರ್ಸ್ ಬಗ್ಗೆ ನೀವೇನಾದ್ರು ಟಿಪ್ಸ್ ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ಸೊ ರೈಟ್ ಲೀಡರ್ ಆದವನು ಏನ್ ಮಾಡ್ತಾನೆ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಪುಸ್ತಕವನ್ನು ಓದ್ತಾ ಇರ್ತಾನೆ. ಸೊ ಯಾರಾದ್ರೂ ಬಂದು ನಿಮಗೆ ಪ್ಲಾನ್ ತೋರಿಸ್ತಿದಾರೆ ಅಂದ್ರೆ ಅವರಿಗೆ ಮೊದ್ಲು ಕೇಳಿ, ಸರ್ ನಿಮ್ ಬ್ಯಾಗ್ ಅಲ್ಲಿ ಎಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಪುಸ್ತಕ ಇದೆ ಅಂತ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಂಬೇಡ್ಕರ್ ಅವರು ಒಂದ್ ಮಾತು ಹೇಳಿದ್ದಾರೆ. ಓಕೆ, ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರು ದೇಶವನ್ನು ಆಳೋ ಶಕ್ತಿ ಇರುತ್ತೆ ಅಂತ. ಹಾಗಾಗಿ ನಾನು ಅದನ್ನೇ ಹೇಳ್ತೀನಿ, ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಪುಸ್ತಕವನ್ನು ಓದ್ತಾರೆ ಅವರು ಸಿಂಹದ ಹಾಗೆ ಗರ್ಜನೆ ಮಾಡಬಹುದು, ಹಾಗೂ ಅವರೊಬ್ಬ ಬೆಸ್ಟ್ ಲೀಡರ್ ಆಗೋದಕ್ಕೆ ಸಾಧ್ಯ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈಸ್ ನಾಟ್ ಬಿಕಮ್ ಎ ಬೆಸ್ಟ್ ಲೀಡರ್. ಓಕೆ, ಹಾಗೆ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದಿರಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಕ್ಲಾಸಸ್ ಅನ್ನ ಕೂತಿರ್ಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ಗೊತ್ತಿರಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ಇವೆಲ್ಲ ಪ್ರಶ್ನೆಗಳನ್ನ ಕೇಳಿ ಅಂತ ಒಂದು ಜೆನ್ಯೂನ್ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡು ಆ ವ್ಯಕ್ತಿಯ ತಂಡದಲ್ಲಿ ನೀವು ಜಾಯಿನ್ ಆದ್ರೆ ಆ ವ್ಯಕ್ತಿ ನಿಮಗೆ ದಡವನ್ನ ತಲುಪಿಸ್ತಾನೆ. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಕಂಪನಿ MD ನಿಮ್ಮ ಜೊತೆಗೆ ಇರಕ್ ಆಗೋದಿಲ್ಲ, ನಿಮ್ಮ ಲೀಡರ್ ನಿಮ್ ಜೊತೆಗಿರ್ತಾನೆ. ಸೊ ಲೀಡರ್ ಬಹಳ ಮುಖ್ಯವಾಗಿರ್ತಾನೆ, ಅಂದ್ರೆ ಸಾರಥಿ. ಸೊ ಸಾರಥಿ ಬಹಳ ಮುಖ್ಯ. ಸೊ ಆ ಸಾರಥಿನ ಯಾವತ್ತು ಕೈ ಬಿಡಬೇಡಿ. ಸೊ ಹೇಳಿದ್ನಲ್ಲ, ಒಂದು ಉತ್ತಮ ಕಂಪನಿಯ ಆಯ್ಕೆ, ಈ ಟಾಪಿಕ್ ಇವತ್ತು ಮಾತಾಡ್ತಾ ಇರೋದು. ಈ ಟಾಪಿಕ್ ಬಿಗ್ ಟಾಪಿಕ್, ಇಟ್ಸ್ ನಾಟ್ ಎ ಸ್ಮಾಲ್ ಟಾಪಿಕ್. ಓಕೆ, ಇದಕ್ಕೆ ಕೊನೆಯೇ ಇಲ್ಲ, ಮಾತಾಡ್ತಾ ಹೋದ್ರೆ ಬಹಳಷ್ಟು ಬರ್ತವೆ. ಬಟ್ ನಾನು ಸಣ್ಣ ಒಂದ್ 2-3 ಟಿಪ್ಸ್ ಕೊಡ್ತೀನಿ ನನಗೆ ಗೊತ್ತಿರುವಂತದ್ದು. ನಾನು ಸ್ನಾತಕೋತ್ತರ ಪದವಿ ನೇರ ಮಾರುಕಟ್ಟೆಯಲ್ಲಿ ಮಾಡುವಾಗ ನಾನು ಕೆಲವೊಂದು ಕಲ್ತಿರೋದು, ಹಾಗೂ MBA ಮಾಡುವಾಗ ನೇರ ಮಾರುಕಟ್ಟೆಯಲ್ಲಿ ಕೆಲವೊಂದು ಕಲ್ತಿರೋದು, ಹಾಗೂ ನಾನು ಪುಸ್ತಕ ಬರೆಯುವಾಗ ನನಗೆ ಆಲ್ಮೋಸ್ಟ್ 20 ವರ್ಷ ನೇರ ಮಾರುಕಟ್ಟೆ ಇಂಡಸ್ಟ್ರಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹಲವಾರು ಅವಾರ್ಡ್ಗಳು ಸಿಕ್ಕಿದೆ, ಹಲವಾರು ಸನ್ಮಾನಗಳನ್ನೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಹಿಡ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನೊಬ್ಬ ಮೋಟಿವೇಶನಲ್ ಸ್ಪೀಕರ್ ಅಂತರೂ ಅಲ್ಲ, ಐ ಆಮ್ ದ ರಿಯಾಲಿಟಿ ಸ್ಪೀಕರ್. ನಾನು ಕೆಲವೊಂದು ವಾಸ್ತವದ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ನನಗೆ ಮೋಟಿವೇಶನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನೀವೇನ್ ಮಾಡಿ ಅಂತಂದ್ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಲೀಡರ್ ಆಯ್ಕೆ ಮಾಡ್ಕೊಳ್ಳಿ, ಹಾಗೂ ರೂಲ್ಸ್ ಅಂಡ್
ರೆಗ್ಯುಲೇಷನ್ ಫಾಲೋ ಮಾಡಿರೋ ಕಂಪನಿ ಆಯ್ಕೆ ಮಾಡ್ಕೊಳ್ಳಿ. ಸರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನನಗೆ ಗೊತ್ತಿಲ್ಲ ಏನ್ ಮಾಡ್ಲಿ ಅಂತಂದ್ರೆ, ನಾನು ಜ್ಞಾನ ಭಂಡಾರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕದಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿ ಬರ್ತಿದ್ದೀನಿ. ಇನ್ನು ಕೆಲವೊಬ್ಬರಿಗೆ ಯೂಟ್ಯೂಬ್ ಅಲ್ಲಿ ನಿಮಗೆ ಅವೈಲಬಲ್ ಇದೆ. ಆಮೇಲೆ MLM ಶರತ್ ಅಂತ ಹಾಕಿ, ಫೇಸ್ಬುಕ್ ಅಲ್ಲಿ MLM ಶರತ್ ಅಂತ ಹಾಕಿ, ನಿಮಗೆ ಇನ್ನೂ ಬಹಳಷ್ಟು ವಿಡಿಯೋಸ್ಗಳು ನಿಮಗೆ ಅವೈಲಬಲ್ ಇದೆ ಅದರಲ್ಲಿ. ಓಕೆ, ಸೊ ಬ್ರಿಂಗ್ ದಮ್ ಕ್ಯಾಮ್ರಾ. ಫೈನ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ದ ಬೂಮಿಂಗ್ ಇಂಡಸ್ಟ್ರಿ. ಇದು ತುಂಬಾ ಬೂಮ್ ಆಗ್ತಾ ಇದೆ ಬಿಕಾಸ್ ಆಫ್ ಸಮ್ ಬ್ಯಾಡ್ ಲೀಡರ್ಸ್ ಅಂಡ್ ಬ್ಯಾಡ್ ಕಂಪನಿ. ಇದು ಬೂಮಿಂಗ್ ಅಂದ್ರೆ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ. ಬಟ್ ಯಾವಾಗ ಡೈರೆಕ್ಟ್ ಸೆಲ್ಲಿಂಗ್ ಅವೇರ್ನೆಸ್ ಬಂದಿದೆ, ಯಾವಾಗ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನೆಟ್ವರ್ಕ್ ಸರ್ಕಾರ ರೂಲ್ಸ್ ಬಿಡುಗಡೆ ಮಾಡಿದೆ, ಅವಾಗ್ಲಿಂದ ಇವಾಗ್ಲವರೆಗೂ ತುಂಬಾ ಡೆವಲಪ್ಮೆಂಟ್ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣಂತೆ, ನಾವೆಲ್ಲರೂ ಯೂನಿಟಿ ಆಗೋಣಂತೆ. ಸೊ ಇದೇ ಮುಂಬರುವ ತಿಂಗಳಲ್ಲಿ ನಾನು ಒಂದು ನೆಟ್ವರ್ಕ್ ಮಹಾಸಂಗಮ ಅಂತ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳನ್ನ ಸೇರ್ಪಡೆ ಮಾಡ್ತಾ ಇದ್ದೀನಿ. ಎಲ್ಲ ನೆಟ್ವರ್ಕರ್ಸ್ಗಳು ಯೂನಿಟಿ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ. ಇದು ನಾನು ಬರೆದಂತ ಬುಕ್. ಓಕೆ, MLM ಜ್ಞಾನ ಭಂಡಾರ ಅಂತ. ಇದು 3 ಪುಸ್ತಕ ಇರುತ್ತೆ. ಭಾಗ 1, ಭಾಗ 2, ಭಾಗ 3 ಕೇಸರಿ, ಬಿಳಿ, ಹಸಿರು ಬಣ್ಣದಲ್ಲಿರುತ್ತೆ. ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ನಿಮಗೆ ಲೈವ್ ಆಗಿ ಮಾತಾಡ್ತೀನಿ. 9739313938 ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, 9739313938. ಇದು ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ ಹಾಗೂ ಕಾಲಿಂಗ್ ನಂಬರ್. ಈ ಪುಸ್ತಕ ಬೇಕು ಅಂತಂದ್ರೆ ತುಂಬಾ ಕಡಿಮೆ ಬೆಲೆಗಿದೆ. ನೀವು ಆರ್ಡರ್ ಮಾಡಿ, ನಿಮ್ಮ ಮನೆಗೆ ಬರುತ್ತೆ. ಸೊ ನೀವು ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ನಿಮ್ಮ ಮನೆಗೆ ತಲುಪುತ್ತೆ. ಕನ್ನಡದಲ್ಲಿದೆ ಪುಸ್ತಕ, ಮಾತ್ರ 100% ಕನ್ನಡದಲ್ಲಿ ಇರುತ್ತೆ, ಬೇರೆ ಭಾಷೆಯಲ್ಲಿ ಇಲ್ಲ ಅದು. ಸೊ ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಡೆಯುವಂತಹ ಇಲ್ಲೆಲ್ಲ ಬರ್ದಿದ್ದೀನಿ ಟಾಪಿಕ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಹಿಂದಿ, ಇಂಗ್ಲಿಷ್ ಅಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಅನುವಾದ ಮಾಡಿ ನನ್ನ ಬುಕ್ ಅಲ್ಲಿ ಬರ್ದಿದ್ದೀನಿ. ಕನ್ನಡದಲ್ಲಿ ಇಲ್ಲ, ಯೂಟ್ಯೂಬ್ ಮತ್ತೆ ಗೂಗಲ್ ಅಲ್ಲಿ. ಹಾಗೂ ಇಲ್ಲಿಗಲ್ ಕಂಪನಿಗಳು ಹೇಗಿರುತ್ತೆ, ಲೀಗಲ್ ಕಂಪನಿಗಳು ಹೇಗಿರುತ್ತೆ, ಇದ್ರ ಬಗ್ಗೆ ಬರ್ದಿದ್ದೀನಿ. ಇದು ಮೋಟಿವೇಶನಲ್ ಬುಕ್ ಅಲ್ಲ, ಇನ್ಫಾರ್ಮೇಶನ್ ಬುಕ್. ಇದು ಟೋಟಲಿ ಹೈ ಎಜುಕೇಶನ್ ಇರುವಂತಹ ಒಂದು ಪುಸ್ತಕ. ಶ್ರೀನಾಥ್ ಸರ್, ಥ್ಯಾಂಕ್ ಯು ಸರ್. ಐ ವಾಂಟ್ ಬುಕ್ ಅಂತ ಹಾಕಿದ್ದಾರೆ. ಖಂಡಿತ ನಾನು ನಿಮಗೋಸ್ಕರನೇ ಹೇಳ್ತಾ ಇರೋದು. ಆ ಬುಕ್ ಬೇಕು ಅಂತ ಹೇಳಿದ್ರಿ. ಸೊ 9739313938 ಈ ನಂಬರಿಗೆ ಕಾಲ್ ಮಾಡಿ, ಅಮೌಂಟ್ ಗೂಗಲ್ ಪೇ, ಫೋನ್ ಪೇ ಮಾಡಿ ಅಡ್ರೆಸ್ ಹಾಕಿದ್ರೆ ನಿಮ್ಗೆ 2-3 ದಿನದಲ್ಲಿ ಬುಕ್ ತಲುಪುತ್ತೆ. ಓಕೆ, ಇನ್ನು ಹೊಸ ಹೊಸ ಟಾಪಿಕ್ ಇದೆ. ನಂದು ಆ್ಯಪ್ ಕೂಡ ಇದೆ, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಆ್ಯಪ್ ಅಲ್ಲಿ ನಾನು ತುಂಬಾ ಲೈವ್ ಬರ್ತಾ ಇರ್ತೀನಿ, ಆಮೇಲೆ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. MLM ಶರತ್ ಅಂತಂದೇಳಿ ಆ್ಯಪ್, ನಿಮಗೆ ಲಿಂಕ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಅಲ್ಲೂ ಬಹಳಷ್ಟು ಇನ್ಫಾರ್ಮೇಶನ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಮೇಲೆ ಹೊಸ ಹೊಸ ಕೋರ್ಸ್ಗಳು ಬಿಡ್ತಾ ಇರ್ತೀನಿ. ತುಂಬಾ ಚಿಕ್ಕ ಕೋರ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ. ಮೈಂಡ್ ಸೆಟ್ ಬಗ್ಗೆ ಇರುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ಬ್ಯಾಡ್ ಅಂಡ್ ಗುಡ್ ಕಂಪನಿ ಬಗ್ಗೆ ಇರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಅಂದ್ರೆ ಯೂಟ್ಯೂಬ್ ಅಲ್ಲಿ ಇಲ್ಲದ್ದು, ಗೂಗಲ್ ಅಲ್ಲಿ ಇಲ್ಲದ್ದು ನಾನು ಮಾತಾಡೋದು. ಸೊ ಟೋಟಲಿ ಜನರಲ್ ಆಗಿ, ಯಾಕಂದ್ರೆ ನಾನು ಇದರಲ್ಲಿ ಓದಿರೋದ್ರಿಂದ, ಬುಕ್ಸ್ ಬರಿತಾ ಇರೋದ್ರಿಂದ ನನ್ನಲ್ಲಿ ಇರುವಂತಹ ಜ್ಞಾನವನ್ನ ನಿಮಗೆ ಹಂಚೋ ಉದ್ದೇಶಕ್ಕೋಸ್ಕರ ಆಪ್ ರೆಡಿ ಮಾಡಿದ್ದೀನಿ. ಸೊ ಫ್ರೀ ಇದೆ ಆಪ್, ಟೋಟಲಿ 100% ಫ್ರೀ ಆಪ್. ಓಕೆ, ಏನು ಪೇಡ್ ಇಲ್ಲ. ಸೊ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ರಿವ್ಯೂಸ್ ಕೂಡ ಕೊಡಿ. ಬೆಂಗಳೂರಲ್ಲಿ ನಾನು ನಿಮಗೆ ಮೀಟ್ ಆಗೋದಕ್ಕೂ ರೆಡಿ ಇದ್ದೀನಿ. ನನ್ನ ನಂಬರಿಗೆ ಟಚ್ ಅಲ್ಲಿರಿ. ಇನ್ನು ಹೆಚ್ಚಿನ ಮಾಹಿತಿ ನಾನು ಹೀಗೆ ಕೊಡ್ತಾ ಇರ್ತೀನಿ. ಇನ್ಮೇಲೆ ನೀವು ನನಗೆ ಪ್ರೋತ್ಸಾಹ ಕೊಟ್ರೆ ನಾನು ಲೈವ್ ಬರ್ತೀನಿ. ಕಮೆಂಟ್ ಮಾಡಿ, ನಾನು ಲೈವ್ ಬರ್ಬೇಕಾ, ಏನ್ ಟಾಪಿಕ್ ಬಗ್ಗೆ ಮಾತಾಡ್ಲಿ, ನಿಮಗೆ ಏನ್ ಟಾಪಿಕ್ ಬೇಕು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ನೀವು ನನ್ನ ಕಡೆಯಿಂದ ಏನ್ ಅಪೇಕ್ಷೆ ಪಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಾವೆಲ್ಲ ಮಾತಾಡೋಣಂತೆ. ಸೊ ನನ್ನ ಹೋರಾಟ ಕೂಡ ನೇರ ಮಾರುಕಟ್ಟೆ ಇಂಡಸ್ಟ್ರಿನ ಬೆಳೆಸ್ಬೇಕು ಅನ್ನೋದೇ ನನ್ನ ಹೋರಾಟ. ಸೊ ಈಗ ನಾನು ಅಟ್ ಪ್ರೆಸೆಂಟ್ ಏನು ಅಂತಂದ್ರೆ, ನಾನೊಬ್ಬ ಹೋರಾಟಗಾರ ನೇರ ಮಾರುಕಟ್ಟೆ ಕಂಪನಿಗೆ, ಇಂಡಸ್ಟ್ರಿಗೆ. ಹಾಗೆ ನಾನೊಬ್ಬ ಲೇಖಕ
ನಾನೊಬ್ಬ ಆಥರ್. ಹಾಗೆ ನಾನು ಯಾವ ಕಂಪನಿಯಲ್ಲೂ ಕೆಲಸ ಮಾಡಲ್ಲ. ನನ್ನ ಒಂದು ಅಸೋಸಿಯೇಷನ್ ಇದೆ, ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅಂತ, ಅಖಿಲ ಭಾರತ ನೇರ ಮಾರುಕಟ್ಟೆಯ ಸಂಘಟನೆ. ಸೊ ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೇನೆ ನಾನು. ಹಾಗಾಗಿ ನನ್ನದು ಯಾವುದು ಸ್ವಂತ ಕಂಪನಿ ಇಲ್ಲ. ಕೆಲವೊಬ್ರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ, ಶರತ್ ಸರ್ ಕಂಪನಿ ಇದೆ, ಶರತ್ ಸರ್ ನಮ್ ಟೀಮ್ ಅಲ್ಲಿ ಇದ್ದಾರೆ, ಶರತ್ ಸರ್ ನಮ್ಮ ಅಪ್ಲೈನು, ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ನಾನು ಲೈವ್ ಬಂದು ನೇರವಾಗಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ನಂದು ಯಾವ್ದು ಕಂಪನಿ ಇಲ್ಲ, ನಂದು ಯಾವ್ದು ಕಂಪನಿಯಲ್ಲಿ ನಾನು ಐಡಿನೂ ಹಾಕಿಲ್ಲ. ಐ ಆಮ್ ದ ಆಥರ್, ಟ್ರೈನರ್, ಕೋಚ್, ಗೈಡ್ ಫಾರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ. ಓಕೆ, ನಾಟ್ ಫಾರ್ ದ ಕಂಪನಿ. ಓಕೆ, ನನಗೆ ಕರೀತಾರೆ ಬಾಳ ಕಂಪನಿಯವರು ಟ್ರೈನಿಂಗ್ ಕರೀತಾರೆ, ನಾನು ಟ್ರೈನಿಂಗ್ ಹೋಗ್ತೀನಿ. ತುಂಬಾಷ್ಟು ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ನನಗೆ ಟ್ರೈನಿಂಗ್ ಕರೀತಾರೆ, ಕ್ಲಾಸಸ್ ಕೊಟ್ಟಿದ್ದೀನಿ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಉದ್ದೇಶ ಏನಂದ್ರೆ ನಾವೆಲ್ಲರೂ ಯೂನಿಟಿ ಆಗ್ಬೇಕು, ನಾವೆಲ್ಲರೂ ಒಗ್ಗಟ್ಟಾಗ್ಬೇಕು, ನಾವೆಲ್ಲರೂ ದೇಶನ ಬೆಳೆಸ್ಬೇಕು, ನಾವೆಲ್ಲರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ಬೆಳೆಸ್ಬೇಕು, ನಾವೆಲ್ಲರೂ ಒಂದು ಇನ್ಕಮ್ ತಗೊಂಡು ಇಂಡಿಯನ್ ಎಕಾನಮಿ GDP ನ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ನೇರ ಮಾರುಕಟ್ಟೆಗಿರುವಂತ ಕಳಂಕಗಳನ್ನ ತೆಗೆದು ಹಾಕ್ಬೇಕು, ನೇರ ಮಾರುಕಟ್ಟೆಯಲ್ಲಿರೋ ಹೊಲಸನ್ನ ತೆಗೆದಾಕ್ಬೇಕು, ನೇರ ಮಾರುಕಟ್ಟೆಯಲ್ಲಿರೋ ತಪ್ಪು ಕಲ್ಪನೆಗಳು, ತುಂಬಾ ತಪ್ಪು ಕಲ್ಪನೆಗಳು ಇದಾವೆ ನೇರ ಮಾರುಕಟ್ಟೆ ಅಂತಂದು ಹೇಳಿದ್ರೆ ಜನರಿಗೆ, ಆ ತಪ್ಪು ಕಲ್ಪನೆಗಳನ್ನ ತೆಗೆದಾಕ್ಬೇಕು. ಈ ರೀತಿಯಾದಂತಹ ವಿಚಾರಗಳನ್ನ ನಾನು ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀನಿ. ಈ ಸಲ ನೀವು ಎಲ್ಲರೂ ಬನ್ನಿ, ಡಿಸೆಂಬರ್ 23 ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡೋಣ, ಸರ್ಕಾರಕ್ಕೆಲ್ಲ ಮನವಿ ಕೊಡೋಣ, ನೆಟ್ವರ್ಕರ್ಸ್ ಒಂದು ಫೆಸಿಲಿಟಿ ಕೇಳೋಣ, ನಾವೆಲ್ಲ ಯೂನಿಟಿ ಆಗೋಣ. ನಾನ್ ಮುಂದಾಳತ್ವನ ವಹಿಸಿದ್ದೀನಿ, ನಾನ್ ಮುಂದಾಳತ್ವದಲ್ಲಿ ನಡೀತಾ ಇದ್ದೀನಿ. ಬಹಳ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಸೊ ಅವ್ರಿಗೆಲ್ಲ ನಾವು ಒಂದು ಪರಿಹಾರ ಕೊಡೋಣ. ಒಟ್ಟಿನಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ ಕರ್ನಾಟಕದಲ್ಲಿ. ಸೊ ಭಾರತ ದೇಶದಲ್ಲಿ ನಂಬರ್ 1 ಆಗ್ಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಕರ್ನಾಟಕ ಅದರಲ್ಲಿ ಭಾರತದಲ್ಲಿ ನಂಬರ್ 1 ಆಗ್ಬೇಕು. ಸೊ ಈ ರೀತಿ ಆಲೋಚನೆಗಳನ್ನ ನಾನು ಹಿಡ್ಕೊಂಡು ನನ್ನ ಕನಸನ್ನ ಬೆಳೆಸ್ಕೊಂಡು ನಾನು ಮುಂದೆ ಸಾಗ್ತಾ ಇದ್ದೀನಿ. ನಾನು ಯಾವ ಕಂಪನಿಗೂ ಸೀಮಿತವಲ್ಲ, ಯಾವ ಲೀಡರಿಗೂ ಸೀಮಿತವಲ್ಲ. ನಾನು ಓನ್ಲಿ ಇಂಡಸ್ಟ್ರಿಯ ಪರವಾಗಿ ನನ್ನ ಹೋರಾಟ. ಓಕೆ, ಸೊ ನಾವು ಇದಕ್ಕೊಂದು ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡೋಣ ಸ್ನೇಹಿತರೆ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಣ. ತುಂಬಾ ಮೋಸನೂ ನಡೀತಾ ಇದೆ, ಆ ಮೋಸನ ತಡೆಗಟ್ಟೋಣ. ತುಂಬಾ ಒಳ್ಳೇದ್ ನಡೀತಾ ಇದೆ, ಆ ಒಳ್ಳೇದನ್ನ ಪ್ರಚಾರ ಮಾಡೋಣ. ನಾವು ಆ ಕಂಪನಿ ಈ ಕಂಪನಿ ಅಂತ ಕಿತ್ತಾಡೋದ್ಗಿನ ಜಾಸ್ತಿ ಅದನ್ನ ಸೈಡಿಗೆ ಇಟ್ಬಿಟ್ಟು ನಾವೆಲ್ಲರೂ ಒಂದೇ. ಸೊ ನಾವೆಲ್ಲರೂ ಒಂದು ಯೂನಿಟಿಯಾಗಿ ಬದುಕೋಣ. ನಾವೆಲ್ಲರೂ ಒಬ್ರಿಗೊಬ್ರು ಕಾಲ್ ಎಳಿಯೋದ್ ಬೇಡ. ಯಾಕಂದ್ರೆ ಇವತ್ತು ನೆಟ್ವರ್ಕರ್ಸ್ ಅವ್ರದೇ ಕಾಲ್ ಎಳಿತಾ ಇದ್ದಾರೆ. ನಮಗೆ ಯಾರು ಹೊರಗಡೆ ಕಾಲ್ ಎಳಿತಾ ಇಲ್ಲ, ನಮಗೆ ಕಾಲ್ ಎಳಿತಾ ಇರೋದು ನಮ್ಮ ಟೀಮ್ನವರೇ, ನಮ್ಮ ಅಕ್ಕಪಕ್ಕ ಕಂಪನಿಯವರೇ ನಮಗೆ ಕಾಲ್ ಎಳಿತಾರೆ. ಸೊ ಇದನ್ನೆಲ್ಲ ಅವೇರ್ನೆಸ್ ಕೊಡೋಣ, ಇದರೆಲ್ಲ ತಿಳುವಳಿಕೆ ಕೊಡೋಣ ಅಂತ ನಾನು ಒಂದು ಏನಂತಾರೆ ಇನಿಸಿಯೇಷನ್, ಲೀಡರ್ ಆಗಿ ಇನಿಸಿಯೇಷನ್ ಅನ್ನ ತಗೊಂಡು ನಾನು ಮುಂದೆ ಬರ್ತಾ ಇದ್ದೀನಿ. ಇನ್ನು ಹೆಚ್ಚು ಬೆಳಿಬೇಕು, ಇನ್ನು ಹೆಚ್ಚು ನಾವೆಲ್ಲರೂ ಡೆವಲಪ್ ಆಗ್ಬೇಕು ಅನ್ನೋದು ನನ್ನ ಆಸೆ ಇದೆ. ನಿಮ್ ಸಪೋರ್ಟ್ ಬೇಕಷ್ಟೇ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ, ಜಾಸ್ತಿ ಜನಕ್ಕೆ ತಲುಪಿಸಿ, ಜಾಸ್ತಿ ಒಳ್ಳೆ ಸಂದೇಶವನ್ನ ತಲುಪಿಸೋಣ. ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ, ಬಡವರಿಗೆ ಬಂದಂತ ಒಂದು ವರದಾನ ಇದು. ನೆಟ್ವರ್ಕ್ ಮಾರ್ಕೆಟಿಂಗ್ ಮಧ್ಯಮ ವರ್ಗದವರಿಗೆ ಒಂದು ವರದಾನ, ಮೇಲ್ವರ್ಗಕ್ಕೆ ಹೋಗಕ್ಕೆ, ರೀಚ್ ಆಗೋದಕ್ಕೆ ಇದೊಂದು ದಾರಿ, ಅಂದ್ರೆ ಒಂದು ಲ್ಯಾಡರ್, ಏಣಿ ಇದ್ದ ಹಾಗೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅವರಿಗೆ. ಸೊ ಇದನ್ನ ನಾವು ಹೆಚ್ಚು ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಅಲ್ಲಿ ನನ್ನ ಸಂದೇಶಗಳನ್ನ ಹಾಕಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ ಅಲ್ಲಿ ಇರೋ ಎಲ್ಲ ವಿಡಿಯೋಗಳನ್ನ ನೋಡಿ, ನಾನು ಯಾರು ಅಂತ ಗೊತ್ತಾಗತ್ತೆ, ನನ್ನ ಹೋರಾಟಗಳು ಏನು ಅಂತ ಗೊತ್ತಾಗತ್ತೆ. ಸೊ ಇನ್ನು ಹೆಚ್ಚು ನಮ್ನಿ ನಾವು ಜನರಿಗೆ ಪ್ರಚಾರವನ್ನ ಕೊಡೋಣ, ಇನ್ನು ಹೆಚ್ಚು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೆಳೆಯೋಣ. ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನೇ ಡೌಟ್ಸ್ ಗಳಿದ್ರು ನಾನು ಸಾಲ್ವ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾಕೆ, ಸೊ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಟ್ರೈನಿಂಗ್ ಬೇಕಾದ್ರೆ ಕೊಡೋದಕ್ಕೆ ರೆಡಿ ಇದ್ದೀನಿ. ಕೇವಲ 99 ರೂಪಾಯಿ ಚಾರ್ಜ್ ಮಾಡ್ತೀನಿ, 99 ರೂಪಾಯಿ ಗುರುದಕ್ಷಿಣೆ ತಗೊಂತೀನಿ. ಯಾಕಂದ್ರೆ ಫ್ರೀ ಮಾಡಬಾರ್ದಲ್ಲ, ಮರ್ಯಾದೆ ಇರೋದಿಲ್ಲ ಅಂತ. ಸೊ 99 ರೂಪಾಯಿ ಚಾರ್ಜ್ ಮಾಡ್ತೀನಿ. ಇಲ್ಲಿ ಬೆಂಗಳೂರು ಒಂದು ಆಫೀಸ್ ಇದು. ಓಕೆ, ದಿಸ್ ಇಸ್ ಮೈ ಆಫೀಸ್. ಸೊ ಇಲ್ಲಿ ಇರ್ತೀನಿ ನಾನು. ಸೊ ಇಲ್ಲಿ ಬರ್ಬೋದು, ಇಲ್ಲಿ ನೀವು ಕಲಿಬಹುದು. ಆಮೇಲೆ
MLM ಶರತ್ ಆಪ್ ಇದೆ. ಆ ಆಪ್ ಅಲ್ಲಿ ಹೋಗ್ಬಿಟ್ಟು ನೀವು ಕಲಿಬಹುದು. ಆಪ್ ಅಲ್ಲಿ ಹೋಗಿ, ಸೊ ಅಲ್ಲಿ ಆಪ್ ಅಲ್ಲಿ ಹೋಗ್ಬಿಟ್ಟು ಕೋರ್ಸ್ಗಳು ಇದಾವೆ, ಅದನ್ನ ಪರ್ಚೇಸ್ ಮಾಡೋದಿದೆ. ಕೆಲವೊಂದು ಪೇಡ್ ಕೋರ್ಸಸ್ ಇದೆ, ಕೆಲವೊಂದು ಫ್ರೀ ಕೋರ್ಸಸ್ ಇದೆ. ಒಂದು ಆನ್ಲೈನ್ ಯೂನಿವರ್ಸಿಟಿ, MLM ಗೆ ಕನ್ನಡದಲ್ಲಿ ಒಂದು ಆನ್ಲೈನ್ ಯೂನಿವರ್ಸಿಟಿ ಮಾಡಿ ಇಟ್ಟಿದ್ದೀನಿ. ಸೊ ಗೃಹಿಣಿಯರು, ಹೆಣ್ಮಕ್ಳು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೆಳಿಬೇಕು ಅಂತಿದ್ರೆ, ಸ್ಟೂಡೆಂಟ್, ಓಕೆ ಸರ್ ನಾನು ಸ್ಟೂಡೆಂಟು, ನನ್ನ ತಂದೆ ತಾಯಿ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ನಾನೇ ನನ್ನ ಓನ್ ದುಡ್ಡಲ್ಲಿ ದುಡಿಬೇಕು ಅಂತಿದ್ದೀನಿ ಅಂದ್ರೆ ಅವರಿಗೂ ಕೋರ್ಸಸ್ ಮಾಡಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೇಗ್ ದುಡಿಬೇಕು ಅಂತ. ಇನ್ನು ಕೆಲವೊಬ್ರು ಇರ್ತಾರೆ, ಸರ್ ಸಂಬಳ ಸಾಲ್ತಾನೆ ಇಲ್ಲ ಸರ್ ನನಗೆ, ನಾನೇನೋ ಜೀವನದಲ್ಲಿ ಹೊಸಾದ್ ಮಾಡ್ಬೇಕು ಅಂತಿದ್ದೀನಿ, ಬಂಡವಾಳ ಇಲ್ಲ ನನ್ನ ಹತ್ರ ಅಂತ. ಸೊ ಅವರಿಗೂ ಕೋರ್ಸಸ್ ಮಾಡಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ, 49 ರೂಪಾಯಿ, 50 ರೂಪಾಯಿ, 20 ರೂಪಾಯಿ. ಅಂದ್ರೆ ನಿಮ್ದೇನೋ ಹವಾಯಿ ಚಪ್ಪಲಿ ಇರುತ್ತಲ್ಲ, ಅದ್ರಕ್ಕೂ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ. ನೀವೇನ್ ಪಾನಿಪುರಿ, ಮಸಾಲ ಪುರಿ ತಿಂತಿರಲ್ಲ, ಅದ್ರಕ್ಕೂ ಕಡಿಮೆ ಬೆಲೆ ಸಿಗ್ತಾ ಇದೆ ಕೋರ್ಸ್. ಸೊ ಅದನ್ನೆಲ್ಲ ತಗೊಳ್ಳಿ. ಯೂಟ್ಯೂಬ್ ಅಲ್ಲೆಲ್ಲ ಫ್ರೀ ವಿಡಿಯೋಸ್ ಇದೆ, ಫ್ರೀ ವಿಡಿಯೋಸ್ ನೋಡಿ, ಬುಕ್ ತರಿಸ್ಕೊಳ್ಳಿ. ಒಟ್ಟಿನಲ್ಲಿ ನೀವು ದುಡ್ಡು ಮಾಡಿ ಸ್ನೇಹಿತರೆ, ಒಟ್ಟಿನಲ್ಲಿ ಹಣ ಮಾಡಿ ಮುಂದೆ ಬನ್ನಿ. ಲೀಗಲ್ ಆಗಿ ಹೋಗೋಣ, ಲೀಗಲ್ ಆಗಿ ದುಡ್ಡು ಮಾಡಿ, ರಾಂಗ್ ದಾರಿಯಲ್ಲ, ಒಳ್ಳೆ ದಾರಿಯಲ್ಲಿ ದುಡ್ಡು ಮಾಡಿ. ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲಲ್ಲಿ ಓದಿಸಿ, ನೀವು ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಮನೆ ಕಟ್ಟಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಬ್ಯಾಡ್ ಪ್ರೊಫೆಷನ್ ಅಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಎ ವೆರಿ 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 ಗ್ರೇಟ್ ಪ್ರೊಫೆಷನ್, ತುಂಬಾ ದೊಡ್ಡ ಪ್ರೊಫೆಷನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಯಾಕಂದ್ರೆ ಬೇರೆ ಪ್ರೊಫೆಷನ್ ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ನಾವು ಕೆಲಸ ಮಾಡೋದು ಬೇಡ ಸ್ನೇಹಿತರೆ. ಇಲ್ಲಿ ನಾವು ಜನಗಳಿಗೆ ಬೆಳೆಸಿದ್ರೆ ಸಾಕು, ನಾವು ಬೆಳಿತೀವಿ. ಸೊ ಅಂತ ಬ್ಯೂಟಿಫುಲ್ ಆಗಿರೋ ಇಂಡಸ್ಟ್ರಿ. ಎಜುಕೇಶನ್ ಇಲ್ಲದೆ, ಇಲ್ಲಿ ಸರಿಯಾದ ಮಾರ್ಗದರ್ಶನ ಕೊಡೋ ಲೀಡರ್ ಇಲ್ಲದೆ, ಹಾಗೂ ಒಬ್ಬ ಇನಿಷಿಯೇಷನ್, ಒಬ್ಬ ನೇತೃತ್ವನ ತಗೊಂಡು ಒಂದು ವ್ಯಕ್ತಿ ಮುಂದೆ ಬರಕ್ ಆಗದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲೋ ಒಂದ್ ಕಡೆ ಪ್ರೆಸ್ ಆಗ್ಬಿಟ್ಟಿದೆ. ಅದನ್ನ ಈಚೆ ತಗೊಂಬರೋಣ. ನನಗೆ ನಿಮ್ಮಂತವ್ರು ಬೇಕು, ನನಗೆ ಸಹಾಯ ಮಾಡೋರು ಬೇಕು, ನನಗೆ ನನ್ನ ಕೈ ಜೋಡಿಸೋರು ಬೇಕು. ಸೊ ನಾವೆಲ್ಲರೂ ಒಂದಾಗ್ಬೇಕು. ಬಹಳ ಜನ ಇದ್ದಾರೆ ನನ್ನ ಹಿಂದೆ, ಅವ್ರ ಹೆಸರು ಹೇಳಕ್ಕಾಗಲ್ಲ, ಅಷ್ಟು ದೊಡ್ಡ ಸಂಘ ಇದೆ ನನ್ನ ಹಿಂದೆ, ದೊಡ್ಡ ಜನರ ಸಮೂಹ ಇದೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ಶರತ್ ಸರ್ ನೀವೊಂದು ಒಳ್ಳೆ ಕಾಜಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ, ನೀವು ಯಾವ ಕಂಪನಿಗೂ ಸೀಮಿತವಾಗಿಲ್ಲ, ನೀವು ಇಂಡಸ್ಟ್ರಿ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ನಾವು ನಿಂತ್ಕೊಂತೀವಿ ಅಂತ. ಸೊ ಹೆಚ್ಚು ಪ್ರಮಾಣದಲ್ಲಿ ನಾವು ಮಾಡೋಣ. ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೊಡೋಣ, ಭಾರತ ಸರ್ಕಾರಕ್ಕೆ ಮನವಿ ಕೊಡೋಣ, ನಾವೆಲ್ಲ ಯೂನಿಟಿ ಆಗೋಣ. ಹೇಗೆ ಇವತ್ತು ಲಾಯರು, ಡಾಕ್ಟರು ಒಂದು ವೃತ್ತಿ ಧರ್ಮ ಅಂತ ಇದೆನೋ, ಅದೇ ರೀತಿ ನೆಟ್ವರ್ಕರ್ಸ್ ಅನ್ನೋ ಒಂದು ವೃತ್ತಿ ಧರ್ಮನ ಸೃಷ್ಟಿ ಮಾಡೋಣ, ಹುಟ್ಟಾಕೋಣ. ಈ ರೀತಿ ಛಲದಲ್ಲಿ ನಾನು ಬೆಳೀತಾ ಇದ್ದೀನಿ. ಮೊನ್ನೆನೂ ಕೂಡ ನಾನು ದಾವಣಗೆರೆ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಗೆಲ್ಲ ಹೋಗಿ ಮಾತಾಡ್ ಬಂದೆ. ಅಲ್ಲಿ ಕೋರ್ಸ್ ಕೂಡ ಕೊಟ್ಟು ಬಂದಿದ್ದೀನಿ. ನಾನು PhD ಮಾಡ್ತಾ ಇದ್ದೀನಿ ಈಗ, ನೇರ ಮಾರುಕಟ್ಟೆಯಲ್ಲಿ PhD ಮಾಡ್ತಾ ಇದ್ದೀನಿ. ಈ ನೇರ ಮಾರುಕಟ್ಟೆಯಲ್ಲಿ ನಾನು PhD ಮಾಡಿದ್ರೆ ಪ್ರಪಂಚದ ಏಕೈಕ ವ್ಯಕ್ತಿ ಶರತ್ ಆಗ್ತಾನೆ. ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಬರ್ಲಿ ಅಂತ ಹೋರಾಟ ಶುರು ಮಾಡಿದ್ದೀನಿ. ಮಂಗಳೂರು ಯೂನಿವರ್ಸಿಟಿಗೆ ಮಾತಾಡಿದ್ದೀನಿ, ದಾವಣಗೆರೆ ಯೂನಿವರ್ಸಿಟಿ ಮಾತಾಡಿದ್ದೀನಿ, ಬೆಳಗಾಂ ಯೂನಿವರ್ಸಿಟಿ ಮಾತಾಡಿದ್ದೀನಿ, ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಈ 5 ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ ಸಬ್ಮಿಷನ್ ಎಲ್ಲ ಮಾಡಿದ್ದೀನಿ. ಥೀಸಿಸ್ ಎಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಲಾಂಚ್ ಮಾಡೋಣ ಅಂತ. 1 ಮಿನಿಟ್ ನಾನು ನಿಮಗೆ ತೋರಿಸ್ತೀನಿ ಹೆಂಗ್ ಮಾಡಿದ್ದೀನಿ ಅಂತ. ಓಕೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಡಿಪ್ಲೊಮಾ ಬರಬೇಕು. ಓಕೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಡಿಪ್ಲೊಮಾ ಬರಬೇಕು. ಈ ಕೋರ್ಸಸ್ ಅನ್ನ ನಿಮ್ ಯೂನಿವರ್ಸಿಟಿಗಳಲ್ಲಿ ಬಿಡುಗಡೆ ಮಾಡಿ. ಸೊ ಈ ಕೋರ್ಸಸ್ ಅನ್ನ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಬಿಡುಗಡೆ ಮಾಡಿ ಅಂತ. ಓಕೆ, ನಿಮಗೆ ಉಲ್ಟಾ ಕಾಣಿಸ್ತಿರ್ಬೋದು, ಸೆಲ್ಫಿ ಕ್ಯಾಮ್ರಾ ಆನ್ ಆಗಿದೆ. ಸೊ ನೋಡಿ, ಚಾಪ್ಟರ್ 1, ಚಾಪ್ಟರ್ 2 ಎಲ್ಲ ಥೀಸಿಸ್ ಎಲ್ಲ ಮಾಡಿದ್ದೀನಿ. ಇದೆಲ್ಲ ಯೂನಿವರ್ಸಿಟಿಗಳಿಗೆ ಕೊಟ್ಟಿದ್ದೀನಿ ನಾನು. ಸೊ ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಮಾಡಿ ಎಲ್ಲ ಯೂನಿವರ್ಸಿಟಿಗಳಿಗೆ ನಾನು ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ನಾನೀಗ ಸ್ನಾತಕೋತ್ತರ ಪದವಿ ಮಾಡಿದ್ದೀನಿ, ನನ್ನ ಹತ್ರ ಸರ್ಟಿಫೈಡ್ ಇದೆ. ಐ ಆಮ್ ದ ಸರ್ಟಿಫೈಡ್ ಟ್ರೈನರ್, ಐ ಆಮ್ ದ ಸರ್ಟಿಫೈಡ್ ಪರ್ಸನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ನಾನು ಇನ್ಫಾರ್ಮೇಶನ್ ತಗೊಂಡು ಕೊಡೋನಲ್ಲ, ನಾನೊಬ್ಬ ಸರ್ಟಿಫೈಡ್ ಅಂದ್ರೆ ಪ್ರಮಾಣೀಕೃತವಾದಂತಹ ವ್ಯಕ್ತಿ. ಅಂದ್ರೆ ನನ್ನ ಹತ್ರ ಸರ್ಟಿಫಿಕೇಶನ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ. ನಾನು ಯೂನಿವರ್ಸಿಟಿಗಳಲ್ಲಿ ಮಾತಾಡ್ಬೋದು, ನಾನು ಎಲ್ಲ ಅಧಿಕಾರಿಗಳ ಜೊತೆಗೂ ಮಾತನಾಡಬಹುದು. ಸೊ ಇದಕ್ಕೋಸ್ಕರನೇ ನಾನು ಕಷ್ಟ ಪಡ್ತಾ ಇರೋದು, ಇದಕ್ಕೋಸ್ಕರನೇ ಹಗಲು ರಾತ್ರಿ ಹೋರಾಟ ಮಾಡಿದೆ ನಾನು. ಸೊ ಇದನ್ನೆಲ್ಲ ನಿಮಗ್ ತಲುಪಿಸ್ಬೇಕು ಅಂತ ಲೈವ್ ಬಂದಿದ್ದೀನಿ. ಇದೆಲ್ಲ ಜನರಿಗೆ ಅವೇರ್ನೆಸ್ ತಲುಪ್ಸೋಣ.
ಈಗ ರೈಟ್ ಟೈಮ್ ಬಂದಿದೆ, ಈಗ ಸರಿಯಾದ ಸಮಯ ಬಂದಿದೆ. ಇಷ್ಟು ದಿನ ನಾನು ಲೈವ್ ಬಂದಿದ್ದಿಲ್ಲ, ಇದು ನನ್ನ ಮೊದಲನೆಯ ವಿಡಿಯೋ ಲೈವ್ ಬಂದಿರೋದು. ಓಕೆ, ಸೊ ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರ್ಲಿ. ಇನ್ ಮುಂದೆ ಇನ್ನು ಹೆಚ್ಚೆಚ್ಚು ಇನ್ಫಾರ್ಮೇಶನ್ ತಗೊಂಡ್ ಬರ್ತಾ ಇರ್ತೀನಿ. ಇನ್ನು ಹೆಚ್ಚೆಚ್ಚು ನಾವು ಮೀಟ್ ಆಗ್ತಾ ಇರೋಣ. ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬನು ಅಂತ ಅನ್ಕೋಣ. ಓಕೆ, ಸೊ ನಾವೆಲ್ಲ ಒಂದು ಯೂನಿಟಿಯಾಗಿ ಡೆವಲಪ್ಮೆಂಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಇನ್ನು ನನ್ನ ಯೋಜನೆಗಳು, ನೆಕ್ಸ್ಟ್ ಯೋಜನೆಗಳು ಏನೇನಿದೆ ನಾನು ನಿಮಗೆ MLM ಶರತ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ MLM ಶರತ್ ಅಷ್ಟೇ ಹಾಕಿ. MLM ಶರತ್ SHARATH, MLM SHARATH ಶರತ್. ಸೊ ಅಲ್ಲಿ ಬಂದ್ರೆ ನಾನು ಲೈವ್ ಬರ್ತಾ ಇರ್ತೀನಿ, ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ, ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಇನ್ಫಾರ್ಮೇಶನ್ಸ್ ಪೋಸ್ಟರ್ಸ್ ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈವನ್ ವೆಬ್ಸೈಟ್ ಇದೆ MLMsharath.com. ಸೊ MLMsharath.com ಅಲ್ಲೂ ಹೋಗಿ ನೀವು ಏನೇನೆಲ್ಲ ನಡೀತಾ ಇದೆ, ನಾನು ಏನೇನ್ ಯೋಜನೆಗಳು ತರ್ತಾ ಇದ್ದೀನಿ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಂತೀನಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, ನೆಟ್ವರ್ಕ್ ಇನ್ಸೈಟ್ ಅಂತಂದೇಳಿ ಮಾಸ ಪತ್ರಿಕೆ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇಡೀ ಪ್ರಪಂಚದ ಮೊಟ್ಟ ಮೊದಲ ಮಾಸ ಪತ್ರಿಕೆ ಇದು, ನೇರ ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು. ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋಲ್ಲ, ಯಾವುದೇ ಕಂಪನಿ ಪ್ರಚಾರ ಇರೋಲ್ಲ, ಯಾರ್ದು ಇರೋಲ್ಲ. ಕೇವಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನೇನ್ ನಡೀತಾ ಇರುತ್ತೆ ಅದನ್ನ ನಾನು ಜನರಿಗೆ ತಲುಪಿಸೋದಕ್ಕೆ ಮಾಸ ಪತ್ರಿಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಆ ಮಾಸ ಪತ್ರಿಕೆ ಬರುತ್ತೆ. ಸೊ ಇನ್ನು ಹೆಚ್ಚು ಯೋಜನೆಗಳು ಇದಾವೆ. ಬಟ್ ನನಗೇನಂದ್ರೆ ನಿಮ್ಮ ಸಪೋರ್ಟ್ ಬೇಕು. ಓಕೆ, ನಿಮ್ಮ ಎನ್ಕರೇಜ್ ಬೇಕು ನನಗೆ. ನೀವು ನನಗೆ ಶರತ್ ಸರ್ ನಾನು ನಿಮ್ ಜೊತೆಗಿದ್ದೀನಿ ಅಂತ ಹೇಳ್ಬಿಟ್ರೆ ಸಾಕು. ನಾನು ಇನ್ನು ದೊಡ್ಡ ದೊಡ್ಡ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀನಿ, ಅದೆಲ್ಲ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸೊ ಮತ್ತೆ ಸಿಗೋಣ, ಮತ್ತೆ ಈ ರೀತಿ ಲೈವ್ ಬರ್ತಾ ಇರ್ತೀನಿ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅನಿಸ್ತು, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸ್ತು ಅದನ್ನ ತಗೊಳ್ಳಿ. ನನ್ನ ಬಗ್ಗೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನಾನು ನನ್ನ ನಂಬರ್ ನೇರವಾಗಿ ಕೊಟ್ಟಿದ್ದೀನಿ, 9739313938. ಓಕೆ, ಸೊ ನೇರವಾಗಿ ನನಗೆ ಮಾತನಾಡಿ. ನನ್ನ ಬಗ್ಗೆ ಒಳ್ಳೇದನ್ನ ಮಾತನಾಡೋರನ್ನ ನಂಬಬೇಡಿ. ಓಕೆ, ನನ್ನ ಬಗ್ಗೆ ಕೆಟ್ಟದ್ ಯಾರು ಮಾತಾಡ್ತಿದ್ದಾರೆ ಅವರಿಗೂ ನಂಬೇಡಿ. ನನ್ನ ಬಗ್ಗೆ ಯಾರು ಒಳ್ಳೇದ್ ಹೇಳಿದ್ರು ಬೇಡ, ನನ್ನ ಬಗ್ಗೆ ಯಾರು ಕೆಟ್ಟದ್ ಹೇಳಿದ್ರು ಬೇಡ. ನನ್ನ ನಂಬರೇ ನಾನು ನಿಮಗೆ ನೇರವಾಗಿ ಕೊಟ್ಟಿದ್ದೀನಿ, ನೀವೇ ನೇರವಾಗಿ ನನಗೆ ಫೋನ್ ಮಾಡಿ. ಸೊ ನನ್ನ ಬಗ್ಗೆ ಒಳ್ಳೇದು ಕೇಳ್ಬೇಡಿ, ಕೆಟ್ಟದ್ದು ಕೇಳ್ಬೇಡಿ ಸ್ನೇಹಿತರೆ. ಇದು ಒಬ್ಬ ಜಾಣರ ಲಕ್ಷಣ. ಒಬ್ಬ ಜಾಣ ಈ ರೀತಿ ಮಾಡ್ತಾನೆ. ದಡ್ಡ ಏನ್ ಮಾಡ್ತಾನೆ ಅಂದ್ರೆ ಅವ್ರು ಇವ್ರು ಹೇಳಿದ್ ಕೇಳ್ತಾರೆ. ಓಕೆ, ನನಗೆ ಶರತ್ ಸರ್ ದೇವ್ರು ಅಂತ ಹೇಳೋರು ಇದ್ದಾರೆ, ಶರತ್ ಸರ್ ದೆವ್ವ ಅಂತ ಹೇಳೋರು ಇದ್ದಾರೆ. ದೇವ್ರು ಅಂತ ಹೇಳೋರು ಯಾರು ಅಂತ ಹೇಳಿದ್ರೆ ಲೀಗಲ್ ದಾರಿಯಲ್ಲಿ ಹೋಗೋರು. ದೆವ್ವ ಅಂತ ಹೇಳೋರು ಯಾರು ಅಂದ್ರೆ ಇಲ್ಲಿಗಲ್ ದಾರಿಯಾರು ಹೋಗೋರು. ಯಾಕಂದ್ರೆ ನಾನು ಇಲ್ಲಿಗಲ್ ಅಂತ ಹೇಳಿದ್ರೆ ನಾನು ಖಂಡಿಸ್ತೀನಿ, ಅವ್ರಿಗೆ ಇಷ್ಟ ಇಲ್ಲ. ಹೌದಲ್ಲ, ಈಗ ಕೆಲವೊಂದು ಪ್ರಾಣಿಗಳು ಇದ್ದಾವೆ, ಅದಕ್ಕೆ ನಾವು ತರಕಾರಿ ಹಾಕಿದ್ರೆ ಕೇಳೋದಿಲ್ಲ, ಅದಕ್ಕೆ ಗಲೀಜ್ ಇಟ್ರೇನೆ ಅದು ತಿಂತಾ ಇರ್ತವೆ, ಅದು ಅದ್ರ ದಾರಿಯಲ್ಲಿ ಅದು ಹೋಗ್ತಾನೆ ಇರುತ್ತೆ. ಸೊ ಹಾಗೆ ಕೆಲವೊಂದು ವ್ಯಕ್ತಿಗಳು ಇರ್ತಾರೆ, ಅದು ಎಲ್ಲಾ ಸಂಸ್ಥೆಯಲ್ಲೂ ಇರ್ತಾರೆ. ಓಕೆ, ಎಲ್ಲಾ ಅಧಿಕಾರಿಗಳಲ್ಲೂ ಇರ್ತಾರೆ, ರಾಜಕೀಯದಲ್ಲೂ ಇರ್ತಾರೆ, ಎಲ್ಲದರಲ್ಲೂ ಇರ್ತಾರೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೂ ಇದ್ದಾರೆ. ಅವರು ಕೆಟ್ಟ ಕೆಲಸ ಮಾಡ್ತಾ ಬಂದಿದ್ದಾರೆ, ಕೆಟ್ಟ ಕೆಲಸದಲ್ಲೇ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಯಾರು ಬದಲಾವಣೆ ಮಾಡೋದಕ್ಕಾಗಲ್ಲ. ನಮ್ಮ ಕೆಲಸ ಏನು ಅಂದ್ರೆ ಒಳ್ಳೆ ಕೆಲಸ ಮಾಡೋಣ, ಒಳ್ಳೇದ್ ಮಾಡೋಣ ಅಷ್ಟೇ. ನಮಗೆ ಕೆಟ್ಟದ್ ಮಾಡೋರ ಅವಶ್ಯಕತೆ ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಓಕೆ, ಸೊ ನಾವು ಒಳ್ಳೇದನ್ನ ಮಾಡೋಣಂತೆ. ಬಡವರು ದುಡ್ಡು ಹಾಳಾಗ್ಲಿಲ್ದಂಗ್ ನೋಡೋಣಂತೆ, ಬಡವರಿಗೆ ಮೋಸ ಆಗ್ಲಿಲ್ದಂಗ್ ನೋಡೋಣಂತೆ, ಹೆಣ್ಮಕ್ಳಿಗೆ ಮೋಸ ಆಗ್ಲಿಲ್ದಂಗ್ ನೋಡೋಣಂತೆ. ಸೊ ನೆಟ್ವರ್ಕ್ ಇಂಡಸ್ಟ್ರಿಯಿಂದ ಬೆಳವಣಿಗೆ ಆಗೋದನ್ನ ಮಾಡೋಣಂತೆ, ಕೆಟ್ಟದಾಗೋದನ್ನ ಅವೇರ್ನೆಸ್ ಕೊಡೋಣಂತೆ, ಎಲ್ಲೆಲ್ಲಿ ಮೋಸ ಆಗ್ತಿದೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋಣ. ಸೊ ಈ ರೀತಿ ಯೋಚನೆಗಳನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇನ್ನೂ ಹೆಚ್ಚಿದೆ ಮಾತಾಡೋದು, ಬಟ್ ಸಮಯ ಆಗ್ತಾ ಇದೆ. ಪಾಪ ನೀವು ಎಷ್ಟೊತ್ತಂತಂದೇಳಿ ನನ್ನ ಜೊತೆ ಕಳಿತೀರಾ. ಸೊ ಇಷ್ಟೊತ್ತು ನನ್ನ ಜೊತೆ ಸಮಯ ಕಳೆದಿದ್ದೀರಿ. ಸೊ ತುಂಬಾ ಥ್ಯಾಂಕ್ಸ್. ನಿಮಗೇನಾದ್ರೂ ನಾನು ಹೇಳಿದ್ರಲ್ಲಿ ಚೆನ್ನಾಗಿ ಅನ್ಸಿದ್ರೆ ಅದನ್ನ ಫಾಲೋ ಮಾಡಿ. ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಹೆಚ್ಚು ಜನಕ್ಕೆ ಹಂಚಿ. ಓಕೆ, ಯಾಕಂದ್ರೆ ನಾನು ಯಾವ್ದು ಕಂಪನಿ ಪ್ರಚಾರ ಮಾಡ್ತಾ ಇಲ್ಲ, ನಾನು ಯಾವ್ದು ಲೀಡರ್ ಪ್ರಚಾರನೂ ಮಾಡ್ತಾ ಇಲ್ಲ. ನಾನು ಕೇವಲ ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ MLM ಇಂಡಸ್ಟ್ರಿನ ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲರೂ ಒಂದಾಗ್ಬೇಕು ಅನ್ನೋದೇ ಈ ವಿಡಿಯೋ ಉದ್ದೇಶ. ಹಾಗೂ ಒಳ್ಳೆ ಕಂಪನಿಗಳು ಹುಟ್ಟಬೇಕು ಅನ್ನೋದು. ಸೊ ಒಳ್ಳೆ ಕಂಪನಿಗಳು ಆಯ್ಕೆ ನಿಮ್ಮ ಕೈಯಲ್ಲಿದೆ. ಸೊ ಒಳ್ಳೆ ಕಂಪನಿ ಆಯ್ಕೆ ಮಾಡ್ಕೊಳ್ಳಿ, ನಿಮ್ ಭವಿಷ್ಯನ ರೂಪಿಸ್ಕೊಳ್ಳಿ. ದಯವಿಟ್ಟು ಕೆಟ್ಟ ಕಂಪನಿಯಲ್ಲಿ ಜಾಯಿನ್ ಆಗ್ಬೇಡಿ. ಸೊ ದಯವಿಟ್ಟು ಈ ರೀತಿಯಾದಂತಹ ನೆಗೆಟಿವ್ ಇದರಲ್ಲಿ ಹೋಗೋದಕ್ಕೆ ಹೋಗ್ಬೇಡಿ. ಸೊ ಥ್ಯಾಂಕ್ ಯು. ಮತ್ತೆ ಹೆಚ್ಚಿನ ಮಾಹಿತಿ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಸೊ ಅಲ್ಲಿವರೆಗೂ ಸಿ ಯು, ಬಾಯ್. ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ನೀವ್ ಹೇಳ್ಬೋದು ಕಮೆಂಟ್ಸ್ ಅಲ್ಲಿ.
काय करू नेक्स्ट